ವಿಶೇಷವಾದಂಥ ಶಕ್ತಿ ಬರುತ್ತೆ. ಆ ಶಕ್ತಿಯ ಜೊತೆಗೆ ಯುಕ್ತಿ ಕೂಡ ಬರುತ್ತೆ. ಯುಕ್ತಿ ಬಂದಾಗ ಜೀವನದಲ್ಲಿ ಬರುವಂಥ ಸರ್ವ ಸಂಕಷ್ಟಗಳಿಗೆ ಮತ್ತು ಒತ್ತಡಗಳಿಗೆ ಅವರು ಮುಕ್ತಿಯನ್ನು ಕೂಡ ಕೊಡಬಹುದು. ಇದು ಸಾಧ್ಯ. ಯಾಕೆ ಅಂತಂದರೆ ನಾವು ಈ ಮಾಲಾಚರಣೆಯನ್ನು ಮಾಡಿದಾಗ, ವ್ರತಾಚರಣೆ ಮಾಡ್ತಾ ಹೋದಾಗ ನಾವು ಸಿಸ್ಟಮೆಟಿಕಲಿ ನಮ್ಮ ದೇಹವನ್ನು ನಾವು ಪರಿಶುದ್ಧಗೊಳಿಸ್ತಾ ಹೋಗ್ತಾ ಇರ್ತೀವಿ. ಪರಿಶುದ್ಧ ದೇಹದಲ್ಲಿ ಏನಾಗುತ್ತೆ ಅಂತಂದರೆ ಪರಿಶುದ್ಧ ಮನಸ್ಸು ಬರುತ್ತೆ. ಪರಿಶುದ್ಧ ಮನಸ್ಸಿನಲ್ಲಿ ಏನಾಗುತ್ತೆ ಅಂದರೆ ಪರಿಶುದ್ಧವಾದಂಥ ಆಲೋಚನೆಗಳು ಬರುತ್ತೆ. ಪರಿಶುದ್ಧವಾದಂಥ ಆಲೋಚನೆಗಳು ಬಂದಾಗ ಪರಿಶುದ್ಧವಾದಂಥ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ. ಹಾಗೆ ಬರುವಂಥ ಫಲಗಳು ಕೂಡ ಯಾವುದೇ ಪಾಪಗಳಿದೆ ಪುಣ್ಯಗಳ ಸಮೇತ ನಮಗೆ ಫಲಗಳು ಬರುತ್ತೆ. ಈ ಪುಣ್ಯದ ಫಲವನ್ನು ಅನುಭವಿಸ್ತಾ ನಾವು ಪುಣ್ಯವಂತರಾಗ್ತೀವಿ. ಮತ್ತೊಬ್ಬರಿಗೂ ಪುಣ್ಯವಂತರಾಗಿ ಜೀವನದಲ್ಲಿ ಸನ್ಮಾರ್ಗವನ್ನು ತೋರಿಸಿ ಉತ್ತಮವಾದಂಥ ಆ ಭಗವಂತ ಹೇಳಿದಂಥ ಉತ್ತಮ ಎಲ್ಲಿ ಮಾನವನಿಂದ ಮಾಧವನಾಗುವಂತ ಉತ್ತಮವಾದಂತ ಒಂದು ಅಯ್ಯಪ್ಪ ಸ್ವಾಮಿಯ ಕಥೆಗಳಲ್ಲಿ ವಾವರ ಕಥೆ ಅನ್ನುವಂಥದ್ದು ಕೂಡ ಒಂದು ಪ್ರಚಲಿತದಲ್ಲಿ ಅಂದ್ರೆ ಅಯ್ಯಪ್ಪ ಸ್ವಾಮಿಯ ವ್ರತಾಚರಣೆಯಿಂದ ಎಂತ ದುಷ್ಟು ವ್ಯಕ್ತಿನೂ ಕೂಡ ಸನ್ಮಾರ್ಗದಲ್ಲಿ ನಡೆಯೋಕೆ ಒಂದು ಅವಕಾಶ ಅಂತೇಳಿ ಆತನಿಗೆ ವಾಮನಂಗೆ ಸಂಬಂಧಪಟ್ಟ ಹಾಗೆ ಆತನಿಗೆ ಸಂಬಂಧಪಟ್ಟ ಹಾಗೆ ಸ್ವಾಮಿ ಅಂತ ಅಯ್ಯಪ್ಪ ಆತನ ಮನಸ್ಸು ಬದಲಿಸಿದ್ದೇ ದೊಡ್ಡ ಒಂದು ಪವಾಡ ಅನ್ನುವಂತ ಅದೇನದು ಆ ಕಥೆ ಏನು? ಸೊ ವಾವರ್ ಬಂದ್ಬಿಟ್ಟು ಈಗೆಲ್ಲ ನಮ್ಗೆಲ್ಲ ಗೊತ್ತಲ್ಲ, ನಮ್ಮ ದೇಶ ಹಲವಾರು ಬೇರೆ 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 ಜನಾಂಗಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಚಕ್ರವರ್ತಿಗಳಿಂದ ನಮ್ಮ ದೇಶ ಏನಾಗಿದೆ ಅಂತಾರೆ ದಾಳಿಗೊಳಪಟ್ಟಿದೆ. ಅದೇ ರೀತಿಯಲ್ಲಿ ಈ ವಾವರ ಕೂಡ ಗೊತ್ತು, ಇಡೀ ಪ್ರಪಂಚ ಗೊತ್ತು. ಭಾರತದಲ್ಲಿ ಸಿಗದೇ ಇರುವಂಥ ಮುತ್ತು ರತ್ನ ಮೌಲ್ಯಗಳು ಜ್ಞಾನಗಳು ಇಲ್ಲವೇ ಇಲ್ಲ. ಪ್ರಪಂಚದಲ್ಲಿ ಎಲ್ಲ ಸಿಗುವಂಥದ್ದು ಯಾವುದು ಅಂತಾರೆ ಇದೊಂದೇ ದೇಶ. ಹಾಗಾಗಿ ವಾವರ ಕೂಡ ಇಲ್ಲಿಗೆ ಬರ್ತಾನೆ. ತನ್ನ ಇಚ್ಛೆಯಂತೆ ಎಲ್ಲ ಜನಗಳ ಮೇಲೆ ದಾಳಿಯನ್ನು ಮಾಡಿ ತನ್ನ ಇಚ್ಛೆಯಂತೆ ಜನಗಳನ್ನು ಕೊಂದು ಎಲ್ಲ ರೀತಿಯ ದುರಾಚಾರ, ದುರಾಡಳಿತ, ದುರಾಕ್ರಮವನ್ನು ಮೆರೀತಾ ಇರ್ತಾನೆ. ನೋಡ್ತಾ ಇದ್ದಂಗೆ ಸ್ವಾಮಿ ಅಯ್ಯಪ್ಪರು ಒಂದು ಸಲ ಮೀಟ್ ಮಾಡಿ ಆತನಿಗೆ ಜ್ಞಾನ ಬೋಧನೆಯನ್ನ ಮಾಡಿದಾಗ ಆತ ಪರಿವರ್ತನೆಗೊಳ್ತಾನೆ. ಅಂತ ವಾವರನೇ ಪರಿವರ್ತನೆ ಆಗ್ತಂತಂದ್ರೆ ನಾವು ನೀವು ಸಾಧಾರಣ ಜನ ನಾವು ಪರಿವರ್ತನೆ ಆಗೋದಿಲ್ವೇ? ಹಾಗೆ ಆಗುತ್ತೆ. ಆದಾಗ ಏನಾಗುತ್ತೆ, ಸ್ವಾಮಿಗೆ ಮೆಚ್ಚುಗೆ ಆಗಿ ಸ್ವಾಮಿಯ ಪಕ್ಕದಲ್ಲಿ ಸ್ವಾಮಿ ಎದುರುಗಳಲ್ಲಿ ಏನಾಗುತ್ತೆ ಅಂದ್ರೆ ನೀವು ಮೆಚ್ಚುಗೆ ಆಯ್ತು ಅಂತಂದ್ರೆ ಭಗವಂತನ ಆಸ್ಥಾನದಲ್ಲಿ ನಿನಗೆ ಸ್ಥಾನ ಸಿಗುತ್ತೆ ಅಂತದ್ದು ಕೂಡ ಒಂದು ವಿಶೇಷವಾದ ಅಯ್ಯಪ್ಪ ಸ್ವಾಮಿಯ ಮುಂದುಗಡೆನೆ ವಾವರನಲ್ಲಿ ದೇವಸ್ಥಾನ ಇದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಇದೆಷ್ಟು ಚೆನ್ನಾಗಿದೆ. ಧನ್ಯವಾದ. ನಮ್ ಜೊತೆಗೆ ಇಷ್ಟೊತ್ತು ಕೂತು ಅಯ್ಯಪ್ಪ ಸ್ವಾಮಿಯ ಮಹಾತ್ಮ ಏನು, ಜೊತೆಗೆ ವ್ರತಾಚರಣೆಯ ನೀತಿ ನಿಯಮ ಪದ್ಧತಿಗಳೇನು ಅನ್ನುವಂಥದ್ದನ್ನ ಬಹಳ ಜನರಿಗೆ ಅರ್ಥ ಆಗುವಂತ ರೀತಿಯಾಗಿ ನಮ್ಗೆ ವಿವರಿಸಿಕೊಡ್ತಾ ಹೋದ್ರಿ. ಧನ್ಯವಾದ.